ಎವ್ರಿವನ್, ನಾ ಡಾಕ್ಟರ್ ಐಶ್ವರ್ಯ. ಇವತ್ತು ನಾನು ನಿಮ್ಗೆ ಈ ವಿಡಿಯೋ ಒಳಗೆ ಪ್ರೆಗ್ನೆನ್ಸಿಯಲ್ಲಿ ಯಾವ ಥರ ಡಯಟ್ ಫಾಲೋ ಮಾಡಬೇಕು ಮತ್ತು ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಾಟರ್ನ ನಾವು ಜಾಸ್ತಿ ಕುಡಿಬೇಕು. ಡೈಲಿ ಅಟ್ಲೀಸ್ಟ್ 8ರಿಂದ ಹಿಡಿದು 11 ಗ್ಲಾಸ್ ಕುಡಿಬೇಕು. ಯಾಕಂದರೆ ಇದರಿಂದ ನಮ್ಗೆ ಅಮ್ನಿಯಾಟಿಕ್ ಫ್ಲೂಯಿಡ್ ಮೇಂಟೈನ್ ಆಗಲಿಕ್ಕೆ ಹೆಲ್ಪ್ ಆಗ್ತೈತಿ. ಎಕ್ಸ್ಟ್ರಾ 300 ಕ್ಯಾಲರೀಸ್ ಆದರೂ ಡೈಲಿ ನಾವು ತಿಂತಾ ಇರಬೇಕು, ವಿಚ್ ಹೆಲ್ಪ್ಸ್ ಇನ್ ಬೇಬಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಫುಡ್ಸ್ ವಿಚ್ ಆರ್ ರಿಚ್ ಇನ್ ಕ್ಯಾಲ್ಶಿಯಮ್, ಐರನ್ ಆ್ಯಂಡ್ ಪ್ರೋಟೀನ್ನ ಜಾಸ್ತಿ ತಿಂತಾ ಇರಬೇಕು. ಪ್ಲೆಂಟಿ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸ್ ತಿನ್ನಬೇಕು. ಡ್ರೈ ಫ್ರೂಟ್ಸ್ನ ತಿಂತಾ ಇರಬೇಕು. ಮತ್ತು ಡೈರಿ ಪ್ರಾಡಕ್ಟ್ ಅಂದರೆ ಮಿಲ್ಕು, ಕರ್ಡು, ಪನ್ನೀರ್ ಹೆಚ್ಚು ತಿಂತಾ ಇರಬೇಕು. ನಾನ್ ವೆಜಿಟೇರಿಯನ್ ಆದರೆ ಲೀನ್ ಮೀಟ್ ತಿನ್ನಬೇಕು, ಅದರೊಳಗಡೆ ಪ್ರೋಟೀನ್ ಜಾಸ್ತಿ ಇರ್ತೈತಿ. ಎಗ್ ವೈಟ್ ಬಾಯ್ಲ್ ಮಾಡೋನ್ನು ತಿನ್ನಬೇಕು, ಅದರೊಳಗೂ ಪ್ರೋಟೀನ್ ಜಾಸ್ತಿ ಇರ್ತೈತಿ. ಲೆಗ್ಯೂಮ್ಸ್ ವಿಚ್ ಆರ್ ರಿಚ್ ಇನ್ ಕ್ಯಾಲ್ಶಿಯಮ್, ಐರನ್ ಆ್ಯಂಡ್ ಪ್ರೋಟೀನ್ನ ತಿಂತಾ ಇರ್ತೀವಿ. ವಿಚ್ ಆರ್ ಅವಾಯ್ಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂದ್ರೆ ಆಲ್ಕೋಹಾಲ್ ಬೇಬಿ ಒಳಗೆ ಸ್ಟ್ರಕ್ಚರಲ್ ಡಿಫೆಕ್ಟ್ ಮಾಡ್ತೈತಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆಲ್ಕೋಹಾಲ್ನ ಅವಾಯ್ಡ್ ಮಾಡಬೇಕು. ಮತ್ತು ಹೈ ಮರ್ಕ್ಯೂರಿ ಫಿಶ್ ಏನಿರ್ತೈತಲ್ಲ ಅದನ್ನು ಅವಾಯ್ಡ್ ಮಾಡಬೇಕು. ಇದರಿಂದ ನರ್ವಸ್ ಸಿಸ್ಟಮ್ ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ ಆಫ್ ದ ಬೇಬಿಗೆ ಪ್ರಾಬ್ಲಮ್ ಆಗ್ತೈತಿ ಅಂತ ಹೇಳ್ತಾರೆ. ಕೆಫೇನ್, ಜಂಕ್ ಫುಡ್, ಅಂಡರ್ ಕುಕ್ಡ್ ರಾ ಮೀಟ್, ಆರ್ಗನ್ ಮೀಟ್, ಅಂಡರ್ ಕುಕ್ಡ್ ರಾ ಎಗ್ಸನ್ನು ಅವಾಯ್ಡ್ ಮಾಡಬೇಕು. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ, ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.